Hello everyone. In today's class, let us study about the next part of our topic, linear differential equation with constant coefficients. A differential equation of the type an d raised to ny by dx raised to n plus an minus 1 d raised to n minus 1 y by dx raised to n minus 1, an minus 2 d raised to n minus 2 y by dx raised to n minus 2, so on up to a1 dy by dx plus a0 into y equal to x, where a1, an minus 1, an minus 2, so on up to a1, a0 are constants, and this capital X is a function of x alone. These types of equations are called as a linear differential equation with constant coefficients. Here d by dx is there and that will be denoted by capital D. D square by dx square will be denoted by d square. D cube by dx cube can be denoted as a d cube, and so on up to d raised to n by dx raised to n equal to d raised to n, where d is an operator called differential operator. So then dy by dx equal to capital D into y, d square y by dx square equal to d square y, d cube y by dx cube equal to d cube y, and so on. Substituting these values in equation 1, here we get an d raised to n y plus an minus 1 d raised to n minus 1 y, an minus 2 d raised to n minus 2 y, and so on up to a1 dy plus a0 y equal to capital X. If you take the function y outside, we left with this an dn plus an minus 1 d raised to n minus 1, an minus 2 d raised to n minus 2, and so on a1 d plus a0 into y equal to capital X. This is the function of d and with the constants, therefore we can write this as f of d into y equal to x. ಎಲ್ಲೆಲ್ಲಿ ಡಿಫರೆನ್ಷಿಯೇಟೆಡ್ ಟರ್ಮ್ ಬಂದಿದೆಯೋ ಅಲ್ಲಿ ಡಿ ಅನ್ನು ರಿಪ್ಲೇಸ್ ಮಾಡೋದು ವಿತ್ ದರ್ ರಿಸ್ಪೆಕ್ಟಿವ್ ಆರ್ಡರ್. ಸೊ ಈ ಒಂದು ಇಕ್ವೇಷನ್ ಏನಿದೆಯೋ ಈ ಇಕ್ವೇಷನ್ಗೆ ಅದನ್ನ ಎಫ್ ಆಫ್ ಡಿ ಇಂಟು ವೈ ಈಕ್ವಲ್ ಟು ಎಕ್ಸ್ ಅಂತ ಬರಿಬೋದು. ಈ ಒಂದು ಇಕ್ವೇಷನ್ಗೆ ಏನಂತ ಕರಿತೀವಿ ನಾವು ಅಂದರೆ ಸಿಂಬಾಲಿಕ್ ಫಾರ್ಮ್ ಆಫ್ ದಿಸ್ ಇಕ್ವೇಷನ್. ನೋಡಿ, ಇದರಲ್ಲೆಲ್ಲ ನಾವು ಡಿಫ್ರೆನ್ಷಿಯೇಟೆಡ್ ಟರ್ಮ್ಸನ್ನು ಕ್ಲಿಯರಾಗಿ ಬರೆದಿದ್ವಿ, ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ರೀಸಬ್ಸ್ಟಿಟ್ಯೂಟ್ ಮಾಡಿ ಬರೆದಿರುವಂಥದ್ದು. ಇಲ್ಲಿ ಈ ಡಿ ಅನ್ನುವಂಥದ್ದು ಏನಾಗಿರುತ್ತೆ ಅಂತಂದರೆ ಅದೊಂದು ಆಪರೇಟರ್ ಆಗಿರುತ್ತೆ. ಅದನ್ನು ನಾವು ಆಲ್ಜಿಬ್ರಾಯಿಕ್ ಕ್ವಾಂಟಿಟಿ ಥರನೇ ಟ್ರೀಟ್ ಮಾಡ್ತಾ ಹೋಗಿರ್ತೀವಿ. ಅದಕ್ಕಾಗಿ ಎಲ್ಲಿ ಈ ಎಫ್ ಆಫ್ ಡಿ ಏನು ಬಂದಿದೆಯೋ ಅದನ್ನು ಫ್ಯಾಕ್ಟರೈಸೇಷನ್ ಮಾಡ್ಬೋದು. ಆರ್ಡಿನರಿ ರೂಟ್ಸನ್ನು ನಾವು ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವೋ ಒಂದು ಆಲ್ಜಿಬ್ರಾಯಿಕ್ ಇಕ್ವೇಷನ್ಗೆ, ಅದೇ ಥರ ಇಲ್ಲಿ ಕೂಡ ಫೈಂಡ್ ಔಟ್ ಮಾಡೋಕ್ಕೆ ಬರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ 3 ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 2 ಇಂಟು ವೈ ಈಕ್ವಲ್ ಟು 0 ಅನ್ನುವಂಥ ಒಂದು ಇಕ್ವೇಷನ್ ಇತ್ತು ಅಂತ ಅಂದ್ಕೊಳ್ಳಿ. ನಾವು ಈ ಇಕ್ವೇಷನ್ನಲ್ಲಿ ಇಲ್ಲಿ ಕ್ಯಾಪಿಟಲ್ ಡಿ ಅನ್ನು ಡಿ ಬೈ ಡಿ ಎಕ್ಸ್ ಆಗಿ ಬರ್ಕೊಂಡ್ರೆ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಕ್ಯಾಪಿಟಲ್ ಡಿ ವೈ ಆಯಿತು, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಡಿ ಸ್ಕ್ವೇರ್ ವೈ ಆಯಿತು, ಹೌದಾ? ಸೊ ಅದೇ ಥರ ಬರ್ಕೊಂಡ್ರೆ ಇಲ್ಲಿ ಏನಾಗುತ್ತೆ, ಇದು ಡಿ ಸ್ಕ್ವೇರ್ ಮೈನಸ್ 3 ಇಂಟು ಇದು ಡಿ ಪ್ಲಸ್ 2 ಹಿಯರ್ ಇಂಟು ವೈ ಇಸ್ ದರ್. ಓಕೆ, ಸೊ ಎಫ್ ಆಫ್ ಡಿ ಇಂಟು ವೈ ಆಗಿ ಬರಿಬೋದು. ಇದನ್ನು ನಾವು ಸೇಮ್ ಆಲ್ಜಿಬ್ರಾಯಿಕ್ ಇಕ್ವೇಷನ್ ಇದ್ದಾಗ ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 2 ಈಕ್ವಲ್ ಟು 0 ಅಂತ ಒಂದು ಇಕ್ವೇಷನ್ ಇತ್ತು ಅಂತ ಅಂದ್ಕೊಳ್ಳಿ. ಸೊ ಆ ಇಕ್ವೇಷನನ್ನು ಸಾಲ್ವ್ ಮಾಡುವಾಗ ಯಾವ ರೀತಿ ಪ್ರೊಸೀಜರನ್ನು ಫಾಲೋ ಮಾಡ್ತಾ ಹೋಗ್ತಿದ್ವ, ಈಕ್ವಲ್ ಟು 0 ಇಲ್ಲ, ಇಲ್ಲಿ ನಾನು ಇದ್ದಿದ್ರೆ ಅಂತ ಹೇಳ್ತಿರೋದು. ಓಕೆ, ಅದೇ ಥರ ಸಾಲ್ವ್ ಮಾಡ್ತಾ ಹೋಗ್ತಿದ್ವಿ. ಇದು ಏನು ಮಾಡ್ತಿದ್ವಿ ನಾವು, ಯಾವ್ಯಾವುದರಲ್ಲಿ ಫ್ಯಾಕ್ಟ್ರೈಸ್ ಆಗುತ್ತೆ ಅಂತ ನೋಡ್ತೀವಿ. 2d ಮೈನಸ್ ಡಿ ಪ್ಲಸ್ 2 ಆಗುತ್ತೆ ಅಲ್ವಾ, ಇದು 2 1s are 2 ಆ್ಯಂಡ್ 2 + 1 3, ಹೌದಾ? ಅದೇ ಥರ ಫ್ಯಾಕ್ಟ್ರೈಸ್ ಮಾಡ್ತಿದ್ವಿ ಅಲ್ವಾ ನಾವು. ಸೊ ನೋಡಿ, ಅದೇ ಥರ ಫ್ಯಾಕ್ಟ್ರೈಸ್ ಮಾಡ್ಬೋದು ಅಂತ ಹೇಳ್ತಿರೋದು. ಸಪೋಸ್ ಈ ಒಂದು ಇಕ್ವೇಷನ್ಸ್ಗೆ ಯು ಮತ್ತು ವಿ ಅನ್ನುವಂತಹ ಎರಡು ಸೊಲ್ಯೂಷನ್ಸ್ ಇತ್ತು ಅಂತ ಆದರೆ ಅದರಲ್ಲಿ ಯು ಬೈ ವಿ ಒಟ್ಟು ಅದೇನಾಗಬೇಕು, ಕಾನ್ಸ್ಟೆಂಟ್ ಆಗಿರಲ್ಲ ಅಂತ ಹೇಳ್ತೀವಿ. ಸೊ ಈಗ ನೋಡಿ, ಸೇಮ್ ಇಕ್ವೇಷನ್ ಕನ್ಸಿಡರ್ ಮಾಡಿದ್ದೀವಿ. ಇನ್ಸ್ಪೆಕ್ಷನ್ನಿಂದ ಇ ರೇಸ್ ಟು ಎಕ್ಸ್ ಅನ್ನುವಂಥದ್ದು ಸೊಲ್ಯೂಷನ್ ಆಗುತ್ತೆ, ಇ ರೇಸ್ ಟು 2x ಅನ್ನುವಂಥದ್ದು ಕೂಡ ಸೊಲ್ಯೂಷನ್ ಆಗುತ್ತೆ ಅಂತ ಹೇಳ್ಬೋದು ನಾವು. ಈ ಥರದ ಪ್ರಾಬ್ಲಮನ್ನು ನಾನು ಸ್ಟಾರ್ಟಿಂಗಲ್ಲಿ ಮಾಡಿಸಿದ್ದೀನಿ ಕೂಡ ಅಲ್ವಾ. ಇ ರೇಸ್ ಟು ಎ ಎಕ್ಸ್ ಜನರಲ್ ಸೊಲ್ಯೂಷನ್ ಹಾಕ್ಕೊಂಡಿರುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳಿದ್ದೀನಿ ಮೊದಲೇ ಅಲ್ವಾ.
ಸೊ ಅದೇ ಒಂದು ಫಾರ್ಮೆಟನ್ನು ತೊಗೊಂಡಿದ್ದೀವಿ. ಈಗ ನೋಡಿ ಇದನ್ನ ಯು ಇದು ಅಂತ ಅನ್ಕೊಳ್ಳಿ, ವಿ ಅಂತಂದ್ರೆ ಇ ರೇಸ್ ಟು 2x ಅಂತ ಅನ್ಕೊಳ್ಳಿ. ಯು ಬೈ ವಿ ಅಂತಂದ್ರೆ ಏನು ಬರುತ್ತೆ ಅವಾಗ? ಇ ರೇಸ್ ಟು ಎಕ್ಸ್ ಬೈ ಇ ರೇಸ್ ಟು 2x ಆಯಿತು. ಅದು ಕಾನ್ಸ್ಟೆಂಟ್ ಆಗಿರಲ್ಲ ಅಂತ ಹೇಳ್ತಿದ್ದೀವಿ. ಕಾನ್ಸ್ಟೆಂಟಾ? ಇ ರೇಸ್ ಟು ಎಕ್ಸ್ ಬೈ ಇ ರೇಸ್ ಟು 2x ಈಕ್ವಲ್ ಟು ಒಂದೊಂದು ಎಕ್ಸ್ ಹೋಯ್ತು ಅಂತಂದರೆ 1 ಬೈ ಇ ರೇಸ್ ಟು ಎಕ್ಸ್ ಉಳಿತು, ಅಥವಾ ಇ ರೇಸ್ ಟು ಮೈನಸ್ ಎಕ್ಸ್ ಉಳಿತು. ಇ ರೇಸ್ ಟು ಮೈನಸ್ ಎಕ್ಸ್ ಅನ್ನುವಂಥದ್ದು ಕಾನ್ಸ್ಟೆಂಟಾ? ಅಲ್ವಾ. ಸೊ ವಿಚ್ ಈಸ್ ನಾಟ್ ಅ ಕಾನ್ಸ್ಟೆಂಟ್ ಅಂತ ಹೇಳ್ತಾ ಇದ್ದೀವಿ. ದೇರ್ ಫೋರ್ ಅವಾಗ ಏನಾಗುತ್ತೆ? ಇ ರೇಸ್ ಟು ಎಕ್ಸ್ ಮತ್ತು ಇ ರೇಸ್ ಟು 2x ಆರ್ ದಿ two linearly independent solution of the given equation. Okay, two solutions u and v of a differential equation are said to be linearly independent if u by v is not equal to a constant. Am I clear? ಓಕೆ, ಇನ್ನೊಂದು ನೋಟ್, ಇಫ್ ಯು ಆ್ಯಂಡ್ ವಿ ಆರ್ ದಿ ಸೊಲ್ಯೂಷನ್ಸ್ ಆಫ್ ಡಿಫರೆನ್ಷಿಯಲ್ ಇಕ್ವೇಷನ್ ಆಗಿತ್ತು ಅಂದರೆ ಅದು ಎರಡನ್ನು ಸೇರಿಸಿದಾಗ ಕೂಡ ಅದು ಬರುವಂಥ ಏನು ಇಕ್ವೇಷನ್ ಇರುತ್ತೆ ಅದು ಸೊಲ್ಯೂಷನ್ನೇ ಆಗಿರುತ್ತೆ. ಅದರ ಜೊತೆಗೆ ಒಂದು ಕಾನ್ಸ್ಟೆಂಟನ್ನು ನೀವು ಮಲ್ಟಿಪ್ಲೈ ಮಾಡಿದ್ರು ಅದು ಕೂಡ ಸೊಲ್ಯೂಷನ್ ಹಾಕ್ಕೊಂಡಿರುತ್ತೆ. ಯು ಮತ್ತು ವಿ ಎರಡು ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಆಗಿತ್ತು ಅಂತಂದರೆ, ಯಾವಾಗ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗುತ್ತೆ? ಯು ಬೈ ವಿ ನಾಟ್ ಈಕ್ವಲ್ ಟು ಕಾನ್ಸ್ಟೆಂಟ್ ಇದ್ದಾಗ. ಸೊ ಅದು ಸೆಕೆಂಡ್ ಆರ್ಡರ್ ಡಿಫರೆನ್ಷಿಯಲ್ ಇಕ್ವೇಷನ್ನಿನ ಸೊಲ್ಯೂಷನ್ಸ್ ಆಗಿತ್ತು ಅಂತಂದರೆ ನಾವು ಆವಾಗ C1 ಇಂಟು ಯು ಪ್ಲಸ್ C2 ಇಂಟು ವಿ ಇಟ್ಸ್ ಆಲ್ಸೋ ಜನರಲ್ ಸೊಲ್ಯೂಷನ್ ಆಗಿರುತ್ತೆ ಅಂತ ಹೇಳ್ತೀವಿ. ಅದು ನೋಟ್ 2 ಮತ್ತು ನೋಟ್ 3 ಕಂಬೈನ್ ಮಾಡಿ ಬರೆಯುವಂಥದ್ದು. ಓಕೆ, ಅಂದರೆ ನೀವು ಎನ್ನಿಗೆ ಕೂಡ ಅಂದರೆ ಎನ್ ಸೊಲ್ಯೂಷನ್ಸ್ಗೆ ಎನ್ ಫ್ಯಾಕ್ಟರ್ಸಿಗೆ ಕೂಡ ಮಾಡ್ಕೋಬೋದು. ಸೊ ಈಗ ಒಂದು ಡಿಫರೆನ್ಷಿಯಲ್ ಇಕ್ವೇಷನನ್ನು ಕನ್ಸಿಡರ್ ಮಾಡೋಣ. ಆ್ಯಸ್ ಯೂಶ್ವಲ್ ನಮಗೆ ಗೊತ್ತಿದೆ ಅದು. ಈಗ ಇಲ್ಲಿರುವಂತಹ ಈ ಕ್ಯಾಪಿಟಲ್ ಎಕ್ಸ್ ಏನಿದೆಯೋ ಫಂಕ್ಷನ್ ಆಫ್ ಎಕ್ಸ್ ಮಾತ್ರ ಅಂತ ತಗೊಳ್ಳೋಣ, ಸ್ಮಾಲ್ ಎಕ್ಸ್. ಹಾಗಿದ್ದಾಗ ನಾವು ಈ ಫಂಕ್ಷನನ್ನು ಸಿಂಬಾಲಿಕಲಿ ಎಫ್ ಆಫ್ ಡಿ ಇಂಟು ವೈ ಈಕ್ವಲ್ ಟು ಕ್ಯಾಪಿಟಲ್ ಎಕ್ಸ್ ಅಂತ ಬರಿತೀವಿ ಆ್ಯಸ್ ಯೂಶ್ವಲ್. ಸೊ ಅದನ್ನ ಇಕ್ವೇಷನ್ 2 ಅಂತ ನೇಮ್ ಮಾಡ್ಕೊಳ್ಳಿ. ಸೊ ಈಗ ಜನರಲ್ ಸೊಲ್ಯೂಷನ್ ಆಫ್ ದಿಸ್ ಎಫ್ ಆಫ್ ಡಿ ಇಂಟು ವೈ ಈಕ್ವಲ್ ಟು 0 ಅಂತ ಇತ್ತು ಅಂತ ಅಂದ್ಕೊಳ್ಳಿ. ಅದನ್ನು ನಾವು ಕಾಂಪ್ಲಿಮೆಂಟ್ರಿ ಫಂಕ್ಷನ್ ಅಂತ ಕರಿತೀವಿ. ಸೊ ಇಲ್ಲಿ ಬರುವಂತಹ ನಮಗೆ ಒಂದು ಇಂಪಾರ್ಟೆಂಟ್ ಟರ್ಮ್ಸ್ ಅಂತಂದರೆ ಕಾಂಪ್ಲಿಮೆಂಟ್ರಿ ಫಂಕ್ಷನ್ ಮತ್ತು ಪರ್ಟಿಕ್ಯುಲರ್ ಇಂಟಿಗ್ರಲ್. ಕಾಂಪ್ಲಿಮೆಂಟ್ರಿ ಫಂಕ್ಷನ್ ಅಂತಂದರೆ ಏನು? ಈ ಇಕ್ವೇಷನ್ ಏನಿದೆಯೋ ಎಫ್ ಆಫ್ ಡಿ ಇಂಟು ವೈ ಏನಿದೆಯೋ ಅದನ್ನು 0ಗೆ ಇಕ್ವೇಟ್ ಮಾಡಿದಾಗ ಬರುವಂತಹ ಒಂದು ಏನು ಫಂಕ್ಷನ್ ಇದೆಯೋ ಅದು ಕಾಂಪ್ಲಿಮೆಂಟ್ರಿ ಫಂಕ್ಷನ್. ಓಕೆ, ಸೊ ಎಫ್ ಆಫ್ ಡಿ ಇಂಟು ವೈ ಈಕ್ವಲ್ ಟು 0 ಇದರ ಜನರಲ್ ಸೊಲ್ಯೂಷನನ್ನು ನಾವು ಕಾಂಪ್ಲಿಮೆಂಟ್ರಿ ಫಂಕ್ಷನ್ ಆಫ್ ಇಕ್ವೇಷನ್ 1 ಅಂತ ಕರೆಯುವಂಥದ್ದು. ಓಕೆ, ಸಪೋಸ್ y equal to u be the general solution of f of d into y equal to 0. u contains exactly n arbitrary constants. Again, v be the particular integral of equation 1. Then v is a solution of equation 1 and v contains any arbitrary constants. Therefore, y equal to u plus v is the solution of equation 1. This solution contains exactly n arbitrary constants ಅಂತ ಹೇಳ್ತೀವಿ. ಹಾಗಾದರೆ ಪರ್ಟಿಕ್ಯುಲರ್ ಇಂಟಿಗ್ರಲ್ ಅಂತಂದರೆ ಏನು ಅಲ್ವಾ? ಈಗ ಯು ಅಂತಂದರೆ ಕಾಂಪ್ಲಿಮೆಂಟ್ರಿ ಫಂಕ್ಷನ್ ಅಂತ ನಾವು ಕರೆದ್ವಿ. ಓಕೆ, ಈ ಯು ಅನ್ನುವಂಥದ್ದು ಜನರಲ್ ಸೊಲ್ಯೂಷನ್ ಆಫ್ ಎಫ್ ಆಫ್ ಡಿ ಇಂಟು ವೈ ಈಕ್ವಲ್ ಟು 0 ಅಲ್ವಾ? ಇದರದ್ದು ಸೊಲ್ಯೂಷನ್ ಎಫ್ ಆಫ್ ಡಿ ಇಂಟು ವೈ ಇದ್ರದ್ದು ಸೊಲ್ಯೂಷನ್ ಇದು. ಎಫ್ ಆಫ್ ಡಿ ಇಂಟು ವೈ ಈಕ್ವಲ್ ಟು ಕ್ಯಾಪಿಟಲ್ ಎಕ್ಸಿನ ಸೊಲ್ಯೂಷನ್ ಅಲ್ಲ. ಯಾವಾಗ ಈ ಕ್ಯಾಪಿಟಲ್ ಎಕ್ಸ್ ಅನ್ನ ಸೇರಿಸಿದಾಗ ನಮ್ಗೊಂದು ಸೊಲ್ಯೂಷನ್ ಸಿಗತ್ತಲ್ವಾ, ಅದಕ್ಕೆ ನಾವು ಪರ್ಟಿಕ್ಯುಲರ್ ಇಂಟಿಗ್ರಲ್ ಅಂತ ಕರೆಯುವಂಥದ್ದು. ಆ ಪರ್ಟಿಕ್ಯುಲರ್ ಇಂಟಿಗ್ರಲ್ ಮತ್ತೆ ಈ ಕಾಂಪ್ಲಿಮೆಂಟರಿ ಫಂಕ್ಷನ್ ಅನ್ನು ಸೇರಿಸಿದಾಗ ನಮ್ಗೆ ಏನು ಸೊಲ್ಯೂಷನ್ ಆಬ್ಟೈನ್ ಆಗುತ್ತೋ ಅದು ಸೊಲ್ಯೂಷನ್ ಆಫ್ ಎಫ್ ಆಫ್ ಡಿ ಇಂಟು ವೈ ಈಕ್ವಲ್ ಟು ಎಕ್ಸಿನ ಸೊಲ್ಯೂಷನ್ ಆಗಿರುತ್ತೆ. ಅದಕ್ಕೆ ನಾವು ಜನರಲ್ ಸೊಲ್ಯೂಷನ್ ಆಫ್ ಇಕ್ವೇಷನ್ 1 ಅಂತ ಕರಿತೀವಿ. ಆ ಪರ್ಟಿಕ್ಯುಲರ್ ಇಂಟಿಗ್ರಲ್ ಏನು ಮಾಡಿರುತ್ತೆ? ಎನ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಅನ್ನು ಹೊಂದಿರುತ್ತೆ. ಸೊ ಆ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಅಲ್ಲಿ ಅಂದರೆ ಏನು ಇಕ್ವೇಷನ್ 1 ಏನಿದೆಯೋ ಅದು ಎನ್ ಡಿಗ್ರಿ ಇದೆ ಅಂತಾದರೆ ಎನ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಇರುತ್ತೆ. ಓಕೆ, ಸೊ ದ ನಂಬರ್ ಆಫ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಇನ್ ದಿಸ್ ಸೊಲ್ಯೂಷನ್ ಈಸ್ ಸೇಮ್ ಆಸ್ ದ ಆರ್ಡರ್ ಆಫ್ ಡಿಫರೆನ್ಷಿಯಲ್ ಇಕ್ವೇಷನ್ ಅಂತ ಕರಿತೀವಿ. That is y equal to complementary function plus particular integral is the general solution of equation 1. Particular integral 0 ಇತ್ತು ಅಂತಂದ್ರೆ ಕಾಂಪ್ಲಿಮೆಂಟರಿ ಫಂಕ್ಷನ್ ಏನಾಗಿರುತ್ತೆ? ಜನರಲ್ ಸೊಲ್ಯೂಷನ್ ಆಗಿರುತ್ತೆ.
ಸೊ ಈಗ ಒಂದು ಡಿಫರೆನ್ಷಿಯಲ್ ಇಕ್ವೇಶನ್ ಕನ್ಸಿಡರ್ ಮಾಡೋಣ ನೋಡಿ. ಈಕ್ವಲ್ ಟು 0 ಇದೆ, ನಾಟ್ ದ ಫಂಕ್ಷನ್ ಆಫ್ ಎಕ್ಸ್ ಇದೆ. ಆವಾಗ ಇದಕ್ಕೆ ಕಾಂಪ್ಲಿಮೆಂಟರಿ ಫಂಕ್ಷನ್ ಏನಾಗಿರುತ್ತೆ ಅಂದರೆ ಜನರಲ್ ಸೊಲ್ಯೂಷನ್ ಆಗಿರುತ್ತೆ. ಸೊ ಸಿಂಬಲ್ ಫಾರ್ಮ್ ಆಫ್ ದಿಸ್ ಇಕ್ವೇಶನ್ ಇಸ್ ಡಿ ಸ್ಕ್ವೇರ್ ಮೈನಸ್ 3d ಪ್ಲಸ್ 2 ಇಂಟು ವೈ ಈಕ್ವಲ್ ಟು 0. ಸಾಲ್ವ್ ಮಾಡಿದಾಗ ಡಿ ಈಕ್ವಲ್ ಟು ನಮಗೆ 2 ಮತ್ತು 1 ಬರುತ್ತೆ ಇರಬೇಕು ಇದರದ್ದು ಅಲ್ವಾ. ಓಕೆ, ಸೊ ಎಫ್ ಆಫ್ ಡಿ ಇಂಟು ವೈ ಈಕ್ವಲ್ ಟು 0 ಫಾರ್ಮೆಟಲ್ಲಿ ಇದೆ ಇದು. ಸೊ ಎಫ್ ಆಫ್ ಡಿ ಈಕ್ವಲ್ ಟು 0 ಮಾಡಿದಾಗ ನಮಗೊಂದು ಸೊಲ್ಯೂಷನ್ ಸಿಗುತ್ತೆ. ನಾವು ಈ ಎಫ್ ಆಫ್ ಡಿ ಏನಿದೆಯೋ ಅದನ್ನು ಆಕ್ಸಿಲರಿ ಇಕ್ವೇಶನ್ ಅಂತ ಕರಿತೀವಿ. ಆಕ್ಸಿಲರಿ ಇಕ್ವೇಶನ್ AUXILIRY ಆಕ್ಸಿಲರಿ ಇಕ್ವೇಶನ್. ಓಕೆ, ಸೊ ಆಕ್ಸಿಲರಿ ಇಕ್ವೇಶನ್ ಅನ್ನು ಕನ್ಸಿಡರ್ ಮಾಡಿ ನೀವು ಅದರದ್ದು ರೂಟ್ಸ್ ಅನ್ನ ಫೈಂಡ್ ಔಟ್ ಮಾಡ್ತೀರಾ. ಅಂದ್ರೆ ಇಕ್ವೇಟೆಡ್ ಟು 0 ಮಾಡಿದಾಗ ಅದು ಆಕ್ಸಿಲರಿ ಸೊಲ್ಯೂಷನ್ ಆಗುತ್ತೆ. ಇಲ್ಲಿ ಈಕ್ವಲ್ ಟು 0 ಕೊಟ್ಟಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಕೆಲವೊಂದ್ಸರಿ ಕ್ಯಾಪಿಟಲ್ ಎಕ್ಸಿನ ವ್ಯಾಲ್ಯೂ ಕೊಟ್ಟಾಗ ಆಕ್ಸಿಲರಿ ಇಕ್ವೇಶನ್ ಕನ್ಸಿಡರ್ ಮಾಡಿದಾಗ ನಾವು ಅಂದರೆ ಕಾಂಪ್ಲಿಮೆಂಟರಿ ಫಂಕ್ಷನ್ ಅನ್ನು ಫೈಂಡ್ ಔಟ್ ಮಾಡುವಾಗ ಆಕ್ಸಿಲರಿ ಇಕ್ವೇಶನ್ ಅನ್ನ ಕನ್ಸಿಡರ್ ಮಾಡ್ಕೋತೀವಿ. ಸೊ ಆವಾಗ ನಮಗೆ ಡಿ ಈಕ್ವಲ್ ಟು 1 ಡಿ ಈಕ್ವಲ್ ಟು 2 ಅನ್ನುವಂತಹ ರೂಟ್ಸ್ ಇಲ್ಲಿ ಎರಡು ನಮಗೆ ಸಿಕ್ಕಿದೆ. ಅಂದರೆ y ಈಕ್ವಲ್ ಟು e ರೇಸ್ ಟು ಎಕ್ಸ್, y ಈಕ್ವಲ್ ಟು e ರೇಸ್ ಟು 2x ಎರಡು ರೂಟ್ ಆಯಿತು ಅಂತ ತಗೊಳ್ಳಿ. ಓಕೆ, e ರೇಸ್ ಟು 2x ಇಲ್ಲಿ 2 ಆಗಬೇಕು ನೋಡಿ, ಕರೆಕ್ಟಾಗಿ ಬರ್ಕೊಳ್ಳಿ. ಓಕೆ, ಸೊ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ 3 ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 2 ಇಂಟು ವೈ. ಒಂದು ಏನಿದೆ ಗೊತ್ತಾ, ಇ ರೇಸ್ ಟು 2x ಕೂಡ ಸೊಲ್ಯೂಷನ್ ಆಗುತ್ತೆ, ಇ ರೇಸ್ ಟು ಎಕ್ಸ್ ಕೂಡ ಸೊಲ್ಯೂಷನ್ ಆಗುತ್ತೆ. ಓಕೆ, ಈಗ y ಈಕ್ವಲ್ ಟು ಇ ರೇಸ್ ಟು ಎಕ್ಸ್ ತಗೊಂಡಿದ್ದೀರಾ ಅಂತಂದ್ರೆ ಇದರ ಡಿಫ್ರೆನ್ಶಿಯೇಟೆಡ್ ಟರ್ಮ್ y1, ಇ ರೇಸ್ ಟು ಎಕ್ಸ್ ನ ಡೆರಿವೇಟಿವ್ ಏನು ಇ ರೇಸ್ ಟು ಎಕ್ಸ್. y2 ಅಂದ್ರೆ ಇದರದ್ದು ಫಸ್ಟ್ ಡೆರಿವೇಟಿವ್ನ ಡೆರಿವೇಟಿವ್ y2, ಅದರ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ ಇ ರೇಸ್ ಟು ಎಕ್ಸ್ ಬರುತ್ತೆ. ಓಕೆ, ಸೊ ಆ ಇ ರೇಸ್ ಟು ಎಕ್ಸ್ ವ್ಯಾಲ್ಯೂ ಅನ್ನ ಇದ್ರೊಳಗೆ ಹಾಕಿದ್ರೆ ಅದು ಇಕ್ವೇಶನ್ ಸ್ಯಾಟಿಸ್ಫೈ ಮಾಡ್ತಾ ಇದ್ರೆ ಸೊಲ್ಯೂಷನ್ ಅಂತ ಆಯ್ತು. ಸ್ಯಾಟಿಸ್ಫೈ ಮಾಡ್ತಾ ಇದೆ ಅಲ್ವಾ, ಇಲ್ಲಿ ಚೆಕ್ ಮಾಡಿದ್ದೀವಿ ನಾವು, ಹೌದಾ. ಸೊ ಅದಕ್ಕಾಗಿ y ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್ c1 ಇಂಟು ಇ ರೇಸ್ ಟು ಎಕ್ಸ್ ಇಸ್ ಅ ಸೊಲ್ಯೂಷನ್ ಆಫ್ ದಿ ಗಿವನ್ ಡಿಫರೆನ್ಷಿಯಲ್ ಇಕ್ವೇಶನ್ ಅಂತ ಆಯ್ತು. ಓಕೆ, ಸೊ ನಾವು ಇದು ನೋಟ್ 2 ನಾದು ನೋಟ್ 2ದಲ್ಲಿ ತಗೊಂಡಿದ್ದೀವಿ. ಸಿ ಇಂಟು ಇ ರೇಸ್ ಟು ಎಕ್ಸ್ ಇಸ್ ಆಲ್ಸೋ ಸೊಲ್ಯೂಷನ್ ಅಂತ ತಗೊಂಡಿದ್ದೀವಿ. ಯು ಅನ್ನುವಂಥದ್ದು ಸೊಲ್ಯೂಷನ್ ಆಗಿತ್ತು ಅಂತ ಥರ್ಡ್ ಒನ್, ಸಿ ಇಂಟು ಯು ಇಸ್ ಆಲ್ಸೋ ಸೊಲ್ಯೂಷನ್ ಅಂತ ಹೇಳಿದ್ವಿ. ಅದೇ ಪ್ರಕಾರವಾಗಿ ಇಲ್ಲೂ ಕೂಡ ನಾವು ತಗೊಂಡಿರುವಂಥದ್ದು. ಓಕೆ, ಸೊ ಸಪೋಸ್ y ಈಕ್ವಲ್ ಟು ಇ ರೇಸ್ ಟು 2x ಅನ್ನುವಂಥದ್ದು ಸೊಲ್ಯೂಷನ್ ಆಗಿತ್ತು ಅಂತಂದ್ರೆ ಏನು ಬರುತ್ತೆಪ್ಪ, ಚೆಕ್ ಮಾಡಿ ನೋಡಿ ಹೇಗೆ ಬರುತ್ತೆ ಏನು ಬರುತ್ತೆ ಅಂತ. ಸೊ ಆವಾಗ ಕೂಡ ನಿಮಗೆ ಒಂದು ಸೊಲ್ಯೂಷನ್ ಏನು ಬರುತ್ತೋ ಅದು ಇಕ್ವೇಷನ್ಸ್ ಅನ್ನು ಸ್ಯಾಟಿಸ್ಫೈ ಮಾಡ್ತಾನೆ ಇರುತ್ತೆ, ನೀವು ಚೆಕ್ ಮಾಡಬೇಕು. ಓಕೆ ಓಕೆ, ಸೊ ನೋಡಿ ಇಲ್ಲಿ ನಾನು ಬರೆದ್ಬಿಟ್ಟಿದ್ದೀನಿ. ಓಕೆ, ನೋ ಪ್ರಾಬ್ಲಮ್. ಸೊ ಅದನ್ನು ಡಿಫರೆನ್ಷಿಯಲ್ ಇಕ್ವೇಷನ್ಗೆ ಹಾಕಿ ನೋಡಿ, ಅದು ಕೂಡ ಸೊಲ್ಯೂಷನ್ ಬರುತ್ತೆ. ಅಂದರೆ c1x ಇ ರೇಸ್ ಟು ಎಕ್ಸ್ ಪ್ಲಸ್ c2 ಇಂಟು ಇ ರೇಸ್ ಟು ಎಕ್ಸ್ ಆರ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್. ಹೌದಾ, c1 ಇಂಟು ಇ ರೇಸ್ ಟು ಎಕ್ಸ್ ಒಂದು ಸೊಲ್ಯೂಷನ್ ಅಂತ ತಗೊಂಡಿದ್ದೀವಿ, c2 ಇಂಟು ಇ ರೇಸ್ ಟು 2x ಅನ್ನುವಂಥದ್ದು ಸೊಲ್ಯೂಷನ್ ಅಂತ ಬಂದಿದೆ ನಮಗೆ. ಇದು ಎರಡೂದನ್ನು ಒಂದು ಡಿವೈಡ್ ಮಾಡಿ ನೋಡಿ, ಆವಾಗ ನಮಗೆ 0 ಬರುತ್ತಾ, ಬರೋದಿಲ್ಲ ಅಲ್ವಾ. c1 ಇಂಟು ಇ ರೇಸ್ ಟು ಎಕ್ಸ್ ಬೈ c2 ಇಂಟು ಇ ರೇಸ್ ಟು 2x 0 ಬರೋಕ್ಕೆ ಪಾಸಿಬಿಲಿಟಿ ಇಲ್ಲ. ಸೊ ಅದಕ್ಕಾಗಿ ಅದು ಎರಡು ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್. ಹಾಗಾಗಿ ಅದರೊಳಗೂ ನಮ್ಗೇನು ಕೊಟ್ಟಿದ್ದಾರೆ ಅಂತಂದರೆ ಆಕ್ಸಿಲರಿ ಇಕ್ವೇಷನ್ ಆಫ್ ಡಿಗ್ರಿ 2 ಇತ್ತು ಅಂತಂದರೆ 2 ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಇರುತ್ತೆ ಅಂತ ಹೇಳಿದ್ವಿ. ಅದಕ್ಕೆ 2 ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಇರುವಂತೆ ನೀವು ಜನರಲ್ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡ್ತೀರಾ. ಸೊ c1 ಇಂಟು ಇ ರೇಸ್ ಟು ಎಕ್ಸ್ ಪ್ಲಸ್ c2 ಇಂಟು ಇ ರೇಸ್ ಟು 2x, 2 arbitrary constants c1 and c2 is the general solution of the given equation ಅಂತ ಆಯಿತು. ಸೊ ಇದೇ ಥರ ನಾವು ಇನ್ನೊಂದು ಇಲ್ಲಿ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದೀವಿ. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ 2 ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 0 ಇದು ಒಂದು ಇಕ್ವೇಷನ್ ಇದೆ ಅಂತ ಅಂದ್ಕೊಳ್ಳಿ. ಈ ಇಕ್ವೇಷನ್ನ ಸಿಂಬಾಲಿಕ್ ಫಾರ್ಮಲ್ಲಿ ಬರೆದಾಗ ನಮಗೆ ಆಕ್ಸಿಲರಿ ಇಕ್ವೇಷನ್ ಏನು ಬರುತ್ತೆ ಅಂದರೆ ಡಿ ಸ್ಕ್ವೇರ್ ಮೈನಸ್ 2d ಪ್ಲಸ್ 1 ಈಕ್ವಲ್ ಟು 0. ಸೊ ಡಿ ಮೈನಸ್ 1 ದ ಹೋಲ್ ಸ್ಕ್ವೇರ್ ಈಕ್ವಲ್ ಟು 0 ಒಂದಾಯಿತು. ಡಿ ವ್ಯಾಲ್ಯೂ ಏನು ಬಂತು 1 and 1. ಎರಡೂ ಸೊಲ್ಯೂಷನ್ಸ್ ರೂಟ್ಸ್ ಏನು ಬಂದಿದೆಯೋ ಎರಡು ಒಂದಕ್ಕೊಂದು ಈಕ್ವಲ್ ಇದೆ. ಆವಾಗ y ಈಕ್ವಲ್ ಟು c1 ಇಂಟು ಇ ರೇಸ್ ಟು ಎಕ್ಸ್, y ಈಕ್ವಲ್ ಟು c2 ಇಂಟು ಎಕ್ಸ್ ಇಂಟು ಇ ರೇಸ್ ಟು ಎಕ್ಸ್ ಆರ್ ದಿ ಸೊಲ್ಯೂಷನ್ಸ್ ಆಫ್ ದಿ ಇಕ್ವೇಷನ್ 1. ಇದು ಬೈ ಇನ್ಸ್ಪೆಕ್ಷನ್ ಫೈಂಡ್ ಔಟ್ ಮಾಡಿರುವಂಥದ್ದು. ಓಕೆ, ನೋಡಿ ಬೇಕಾದರೆ c2 ಇಂಟು ಇ ರೇಸ್ ಟು ಎಕ್ಸ್ ಇಂಟು ಇ ರೇಸ್ ಟು ಎಕ್ಸ್ ಕೂಡ ಸೊಲ್ಯೂಷನ್ ಆಗುತ್ತೆ ಅಂತ ನೀವು ಚೆಕ್ ಮಾಡಿ ನೋಡಿ. ಈ ಒಂದು ಇಕ್ವೇಷನ್ನಲ್ಲಿ ಹಾಕಿದ್ರೆ ಆಯಿತು, ನೀವು ಡಿಫ್ರೆನ್ಶಿಯೇಟ್ ಮಾಡಿಕೊಂಡು ಡಿ ಸ್ಕ್ವೇರ್ ಅಂದ್ಕೂಡ ನಾವು 2 ಟೈಮ್ಸ್ ಡಿಫ್ರೆನ್ಶಿಯೇಟ್ ಮಾಡಿರೋದನ್ನು ಹಾಕಬೇಕು, ಡಿ ಅಂತ ಕೂಡ ಸಿಂಗಲ್ ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿ ಹಾಕಿದ್ರೆ ಆಯಿತು ಅಷ್ಟೇ. ಹಾಕಿದಾಗ ನಿಮಗೆ ಇದು ಸೊಲ್ಯೂಷನ್ ಎರಡು ಸ್ಯಾಟಿಸ್ಫೈ ಮಾಡುತ್ತೆ. ಈ ಎರಡು ಸೊಲ್ಯೂಷನ್ಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್ ಅಂತ ಚೆಕ್ ಮಾಡ್ತೀರಾ. ಹೌದು, ಇ ರೇಸ್ ಟು ಎಕ್ಸ್ ಕ್ಯಾನ್ಸಲ್ ಆದರೂ 1/x ಉಳಿತು ವಿತ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್. ಸೊ ನಾಟ್ ಈಕ್ವಲ್ ಟು 0 u ಬೈ ವಿ. ಆವಾಗ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್ ಆಪ್ಟೇನ್ ಆಯಿತು. ಅವಾಗ ಜನರಲ್ ಸೊಲ್ಯೂಷನ್ನ ನೀವು ಕನ್ಸ್ಟ್ರಕ್ಟ್ ಮಾಡ್ತೀರಾ. ಇ ರೇಸ್ ಟು ಎಕ್ಸ್ ಕಾಮನ್ ಇದೆ. ಸೊ
ಜನರಲ್ ಸೊಲ್ಯೂಷನ್ ಏನು ಬಂತು, C1 ಪ್ಲಸ್ C2 ಇಂಟು ಎಕ್ಸ್ ಇಂಟು e⁻x ಅಂತ ಬಂತು. ಅಂತಂದರೆ ಎರಡು ಸೊಲ್ಯೂಷನ್ಸ್ ರಿಪೀಟ್ ಆಯಿತು ಅಂತಂದರೆ C1 ಪ್ಲಸ್ C2 ಇಂಟು ಎಕ್ಸ್ ಇಂಟು e⁻x ಇಸ್ ದ ಜನರಲ್ ಸೊಲ್ಯೂಷನ್ ಆಫ್ ದಿ ಇಕ್ವೇಷನ್ 1 ಅಂತ ನಾವು ಕನ್ಕ್ಲೂಡ್ ಮಾಡ್ತೀವಿ. ಸೊ ಈ ಥರ ಒಂದಷ್ಟು ಇನ್ಸ್ಪೆಕ್ಷನ್ ಮೆಥಡಿಂದ ಫೈಂಡ್ ಔಟ್ ಮಾಡಿಕೊಂಡು ಅದರಿಂದ ಪರ್ಟಿಕ್ಯುಲರ್ ಆದಂತಹ ಒಂದಷ್ಟು ಕೇಸಸನ್ನು ನಾವು ಕನ್ಸಿಡರ್ ಮಾಡ್ಕೋತೀವಿ. ಸೊ ಕನ್ಸಿಡರ್ ಮಾಡ್ಕೊಂಡಿರೋದನ್ನು ನಾನು ಡೈರೆಕ್ಟಾಗಿ ನಿಮಗೆ ನೋಟ್ಸ್ ಆಗಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನೆಲ್ಲ ನಾವು ಸ್ಟಡಿ ಮಾಡಲಿಕ್ಕಿದೆ. ಆ ಕೇಸಸ್ ಎಲ್ಲ ಏನೇನು ಬರುತ್ತೆ, ಜನರಲ್ ಸೊಲ್ಯೂಷನ್ ಅಂದರೆ ಕಾಂಪ್ಲಿಮೆಂಟ್ರಿ ಫಂಕ್ಷನಿನ ವ್ಯಾಲ್ಯೂಸ್ ಏನೇನು ಬರುತ್ತೆ ಅದನ್ನೆಲ್ಲ ಕಲಿಸ್ಕೊಡ್ತೀನಿ. ಅದನ್ನೆಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡೋಣ. ಈಗ ಒಟ್ಟಾರೆಯಾಗಿ ನಮಗೆ ಈ ಒಂದು ಇಕ್ವೇಷನ್ 1 ನಾವು ಸಾಲ್ವ್ ಮಾಡಬೇಕು ಅಂತಂದರೆ ಫಸ್ಟ್ ಅದನ್ನು ಸಿಂಬಾಲಿಕ್ ಫಾರ್ಮೇಟಲ್ಲಿ ಬರ್ಕೋಬೇಕು. ಸಿಂಬಾಲಿಕ್ ಫಾರ್ಮೇಟಲ್ಲಿ ಬರ್ಕೊಂಡಾದ ನಂತರ ಅದರದ್ದು ಕಾಂಪ್ಲಿಮೆಂಟ್ರಿ ಫಂಕ್ಷನ್ ಏನಿದೆಯೋ ಅದರದ್ದು ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಅದಾದ ಮೇಲೆ ಈ ಎಕ್ಸನ್ನು ಇಟ್ಕೊಂಡು ಪರ್ಟಿಕ್ಯುಲರ್ ಇಂಟಿಗ್ರಲನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಕಾಂಪ್ಲಿಮೆಂಟ್ರಿ ಫಂಕ್ಷನ್ ಮತ್ತು ಪರ್ಟಿಕ್ಯುಲರ್ ಇಂಟಿಗ್ರಲ್ ಎರಡೂದನ್ನು ಸೇರಿಸಿದಾಗ ನಮಗೆ ಜನರಲ್ ಸೊಲ್ಯೂಷನ್ ಆಫ್ ದ ಗಿವನ್ ಡಿಫರೆನ್ಷಿಯಲ್ ಇಕ್ವೇಷನ್ ಆಬ್ಟೇನ್ ಆಗುತ್ತೆ. ದಟ್ ಈಸ್ ದ ಮೆಥಡ್ ಟು ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ linear differential equation with constant coefficients. Okay, let us continue this in the next class.